ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಜಿತಾ ಅಡುಗೆ ಮನೆ. ನೋಡ್ತಿದ್ದೀರಲ್ಲ, ವರಮಹಾಲಕ್ಷ್ಮಿ ಹಬ್ಬ ಸ್ಪೆಷಲ್ ಈಗ ಮತ್ತೆ ದೀಪಕ್ಕೆ ಅಲಂಕಾರ ಮಾಡಿ ತೋರಿಸ್ತಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ರೆಡಿ ಮಾಡಬೇಕಾದ್ರೆ ಹೆಂಗೆ ಬರುತ್ತೆ ಏನು ಅಂದ್ಕೊಂಡಿದ್ದೆ, ಆದರೆ ಔಟ್ಪುಟ್ ಅಂತೂ ತುಂಬ ಸಖತ್ತಾಗಿ ಬಂದಿದೆ. ನೋಡ್ತಿದ್ದೀರಲ್ವ, 2 ಥರ ತೋರಿಸ್ತಿದ್ದೀನಿ. ಮೊದಲಿಗೆ ಈ ಥರ ದೀಪ ವಾಶ್ ಮಾಡಿ ಮತ್ತು ಈ ಥರ ಒಂದು ಸ್ಟಿಕ್ ಗಂಟು ಹಾಕಿದ್ದೀನಿ. ಹಿಂದಗಡೆಗೆ ಕೈಗೆ ಥರ ಬರುತ್ತೆ, ಚೆನ್ನಾಗಿ ಕಾಣುತ್ತೆ ಅಂತ. ಮತ್ತು ಈ ಥರ ಒಂದು ಬ್ಲೌಸ್ ಪೀಸನ್ನು ಚಿಕ್ಕದಾಗಿ ಫೋಲ್ಡ್ ಮಾಡಿ ಈ ಥರ ಗಂಟು ಹಾಕ್ತಿದ್ದೀನಿ. ಅದು ಸಿಂಗಲ್ ಥ್ರೆಡ್ ತೊಗೊಂಡೆ, ಗಂಟೆ ಬಿಗಿ ಕೂಡಲಿಲ್ಲ, ಮತ್ತು ಡಬಲ್ ತೊಗೊಂಡು ಈ ಥರ ಹಾಕಿದ್ದೀನಿ. ಮತ್ತು ಒಂದು ಬ್ಲೌಸ್ ಪೀಸು, ಇದನ್ನು ನಾನು ಅರ್ಧಕ್ಕೆ ಮಡಚಿ ನೆರಿಗೆ ಇಡ್ತಾ ಇದ್ದೀನಿ ಈ ಥರ ಚಿಕ್ಕದಾಗೆ. ಮತ್ತು ಇನ್ನೊಂದರಲ್ಲಿ ನಾನು ಫುಲ್ ಓಪನ್ ಮಾಡಿ ನೆರಿಗೆ ಇಟ್ಟಿದ್ದೀನಿ. ನೋಡ್ತಿದ್ದೀರಲ್ವ, ಈ ಥರ ಚಿಕ್ಕದಾಗಿ ಒಂದೂವರೆ ಇಂಚಷ್ಟು ನೆರಿಗೆ ಇಟ್ಕೊಂಡಿದ್ದೀನಿ. ಈ ಥರ ಇಟ್ಟು ಈ ಥರ ದೀಪಕ್ಕೆ ಅಲಂಕಾರ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಬೇಕಾದ್ರೆ ಸುಮ್ಮನೆ ಅಲಂಕಾರಕ್ಕೆ ಇಡ್ಬೋದು ಅಷ್ಟೇ. ಮತ್ತು ಇದ್ರ ಮೇಲೆ ಬೇಕಾದ್ರೆ ನಾವು ಮಕ್ವಾಡ ಸಹ ಇಡ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ನೋಡ್ತಿದ್ದೀರಲ್ಲ, ಈ ಥರ ನೆರಿಗೆ ಇಟ್ಕೊಂಡು ಈಗ ಇದಕ್ಕೆ ಪಿನ್ ಮಾಡೋಣ. ಒಂದು ಕಡೆ ಇದಕ್ಕೆ ಒಂದು ಕಡೆ ಪಿನ್ ಮಾಡ್ಕೊಂಡು ಈ ಥರ, ಮತ್ತು ಇನ್ನೊಂದು ಕಡೆ ನಾನು ಥ್ರೆಡ್ ಗಂಟು ಹಾಕ್ಕೊತೀನಿ. ಈ ಕಡೆ ನೆರಿಗೆ ಫೋಲ್ಡಿಂಗ್ ಮಾಡ್ತೀವಲ್ಲ ಹಾಗಾಗಿ. ಮತ್ತು ಇದು ಫುಲ್ ನೋಡ್ತಿದ್ದೀರಲ್ವ, ಫುಲ್ ಬ್ಲೌಸ್ ಪೀಸ್ ಓಪನ್ ಮಾಡಿ ಈ ಥರ ನೆರಿಗೆ ಇಟ್ಕೊಂಡು ಅರ್ಧಕ್ಕೆ ಮಡ್ಚ್ಕೊಂಡಿದ್ದೀನಿ. ಈಗ ಅದಕ್ಕೂ ಸಹ ಮಧ್ಯಕ್ಕೆ ಥ್ರೆಡ್ ಹಾಕಿ ಗಂಟು ಹಾಕ್ಕೊತೀನಿ. ಆಗಲೇ ಅದಕ್ಕೂ ಹಾಗೆ ಮಾಡಿದ್ದೆ. ನೋಡ್ತಿದ್ದೀರಲ್ಲ, ಸೆಂಟ್ರ್ ದಾರ ಹಾಕ್ಬಿಟ್ಟು ಈ ಥರ ಗಂಟು ಹಾಕ್ಕೊತಿದ್ದೀನಿ. ಬರೀ 1-2 ಬ್ಲೌಸ್ ಪೀಸಲ್ಲೇ ದೀಪಕ್ಕೆ ಅಲಂಕಾರ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಿದ್ದೀರಲ್ಲ, ಕೆಳಗಡೆ ಒಂದು ಚಿಕ್ಕ ಮಣೆ ಹಾಕಿದ್ದೀನಿ ದೀಪ ಇಟ್ಟು. ಮಣೆ ಹಾಕಿ ಮತ್ತು ಈಗ ಅರ್ಧಕ್ಕೆ ಫೋಲ್ಡ್ ಮಾಡಿದ್ನಲ್ಲ, ಇದನ್ನು ಸ್ವಲ್ಪ ಒಂದು 3 ಇಂಚಷ್ಟು ಫೋಲ್ಡ್ ಮಾಡಿಕೊಂಡು ಇಡ್ತಿದ್ದೀನಿ. ಯಾಕಂದರೆ ತುಂಬ ಉದ್ದ ಆಗೋಯ್ತಲ್ಲ, ಹಾಗಾಗಿ ಸ್ವಲ್ಪ ಫೋಲ್ಡ್ ಮಾಡಿ ಸೆಟ್ ಮಾಡ್ಕೊತಿದ್ದೀನಿ. ಆ್ಯಕ್ಚುಲಿ ಬ್ಲೌಸ್ ಪೀಸ್ ಹಾಕಿ ಗಂಟು ಹಾಕೋದಕ್ಕಂತ ನಾವು ಬ್ಲೌಸ್ ಪೀಸ್ ಇಲ್ದಂಗೆ ಮಾಡಿದ್ರೇ ತುಂಬ ಚೆನ್ನಾಗಿ ಬರುತ್ತೆ. ಇದು ನಾವು ಮಾಮೂಲಿ ಚೊಂಬಿಟ್ಟು ಮಾಡ್ತೀವಲ್ಲ, ಆವಾಗ ಆ ಥರ ಬರುತ್ತೆ. ಸರಿ, ನೋಡೋಣ ಹೆಂಗೆ ಬರುತ್ತೆ ಅಂತ ನೋಡಿಕೊಂಡೆ. ಆದರೆ ಇದೊಂಥರ ಚೆನ್ನಾಗಿದೆ, ಅದೊಂಥರ ಚೆನ್ನಾಗಿದೆ. ನೋಡ್ತಿದ್ದೀರಲ್ವ, ಈಗ ಈ ಥರ ಕ್ಲೀನಾಗಿ ನೆರಿಗೆ ಮುಂದಕ್ಕೆ ಬರೋಂಗೆ ಕ್ಲೀನಾಗಿ ಸೆಟ್ ಮಾಡಿಕೊಂಡು, ಈ ಥರ ಗಂಟು ಹಾಕಿದ್ಮೇಲೆ ಕ್ಲೀನಾಗಿ ನೆರಿಗೆ ಎಲ್ಲ ಸೆಟ್ ಮಾಡಿಕೊಂಡು, ಮತ್ತು ಇನ್ನೊಂದು ಈ ಥರ ಬ್ಲೌಸ್ನ ಮಾಮೂಲಿ ಫೋಲ್ಡಿಂಗ್ ಮಾಡಿ 4 ಮಾಡ್ತೇ ಬರೋಂಗೆ ವಿ ಶೇಪಲ್ಲಿಟ್ಟು ಈ ಥರ ಗಂಟು ಹಾಕ್ಕೊಂಡಿದ್ದೀನಿ. ಮತ್ತು ಆ ಕಡೆ ಸೈಡಿಗೆಲ್ಲ ಒಂದೊಂದು ಪಿನ್ ಹಾಕ್ಕೊಂಡಿದ್ದೀನಿ, ಆ ಕಡೆ ಈ ಕಡೆ ಹೋಗ್ಬಾರ್ದಂತ. ಮತ್ತೀಗ ಒಂದೊಂದು ಒಡವೆನೇ ಹಾಕ್ಕೊಂಡ್ರೆ ನೋಡ್ತೀವಿ ಎಷ್ಟು ಸಿಂಪಲ್ಲಾಗಿ ಬೇಗನೆ ಆಗುತ್ತೆ. ನಾವೆಲ್ಲ ಮೆಟೀರಿಯಲ್ ತೆಗೆದಿಟ್ಕೊಂಡ್ರೆ ಎಲ್ಲ ಒಂದು 20 ಮಿನಿಟ್ಸಲ್ಲೇ ಮುಗಿದೇ ಹೋಗುತ್ತೆ, ಅಷ್ಟು ಬೇಗನೆ ಆಗುತ್ತೆ. ನೋಡ್ತಿದ್ದೀರಲ್ವ, ಭಾಳ ಚೆನ್ನಾಗಿ ಕಾಣ್ತಿದೆ. ಈಗ ಇದಕ್ಕೆ ನಾವು ಹೂನಾರ ಹಾಕೋಣ. ನಾವೇನೇ ಒಡವೆ ಹಾಕಿದ್ರೂ ಹೂ ಹಾಕಿದ ತಕ್ಷಣ ನೋಡಿ ಇನ್ನೂ ಕಡೆ ಅನ್ನೋದು ಎಷ್ಟು ಚೆನ್ನಾಗಿ ಬಂತಲ್ವ. ಈ ಫೈನಲ್ ಲುಕ್ಕು ಆ ಥರ ಇದೆ. ಮತ್ತು ಇನ್ನೊಂದಕ್ಕೆ ನಾನು ಫಸ್ಟಲ್ಲಿ ತೋರಿಸಿದ್ನಲ್ಲ ಪ್ಯಾರೆಟ್ ಗ್ರೀನು, ಇದು ಅರ್ಧ ಮಡ್ಚ್ಕೊಂಡು ಬ್ಲೌಸ್ ಪೀಸ್ನ ನೆರಿಗೆ ಇಟ್ಕೊಂಡಿದ್ದೆ. ಮತ್ತು ಅದನ್ನು ಇನ್ನೂ ಅರ್ಧ ಮಡಚಿ ಈ ಥರ, ಅದಕ್ಕೆ ಫಸ್ಟ್ ಬ್ಲೌಸ್ ಪೀಸ್ ಗಂಟು ಹಾಕಿದ್ನಲ್ಲ ಒಂದು ಸ್ವಲ್ಪ ದಪ್ಪ ಬರಲಿ ಅಂತ. ಇದಕ್ಕೆ ಆ ಥರ ಏನು ಅವಶ್ಯಕತೆ ಇಲ್ಲ, ಇದರಲ್ಲೇ ಸ್ವಲ್ಪ ಫೋಲ್ಡ್ ಮಾಡ್ತಿದ್ದೀನಲ್ಲ, ಹಾಗಾಗಿ ಈ ಥರ ಚೆನ್ನಾಗಿ ಕಾಣುತ್ತೆ. ಕೆಳಗಡೆ ಪಿನ್ ಹಾಕಿದ್ದೆ. ಈಗ ಅದನ್ನು ಓಪನ್ ಮಾಡೋಣ. ಕ್ಲೀನಾಗಿ ಅರ್ಳ್ಕೊಳ್ಳುತ್ತೆ ನೋಡಿ. ಮತ್ತು ಇದನ್ನು ನೆರಿಗೆ ಎಲ್ಲ ಕ್ಲೀನಾಗಿ ಸೆಟ್ ಮಾಡ್ಕೋಬೇಕು. ಥರ ಸೆಟ್ ಮಾಡಿಕೊಂಡು, ಮತ್ತು ಇದೊಂಚೂರು ಮುಂದೆ ಬಂದಂಗಿತ್ತಲ್ಲ, ಅದನ್ನು ಸ್ವಲ್ಪ ಹಿಂದಕ್ಕೆ ಪ್ರೆಸ್ ಮಾಡಿ ಟೈಟಾಗಿ ಗಂಟು ಹಾಕ್ಕೊತಾ ಇದ್ದೀನಿ. ನೋಡ್ತಿದ್ದೀರಲ್ವ, ಮತ್ತು ಅದೇ ಥರ ವಿ ಶೇಪು ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ನಂತರ ಸೆಂಟ್ರಿಗೆ ಪಿನ್ ಮಾಡ್ಕೊಂಡಿದ್ದೀನಿ. ಮತ್ತು ಕೆಳಗಡೆ ಈಗ ಒಂದು ಸ್ವಲ್ಪ ಥ್ರೆಡ್ ಹಾಕಿ ಗಂಟು ಹಾಕ್ಕೊಂಬಿಟ್ಟು ಟೈಟಾಗಿ ಈಗ ಇದಕ್ಕೆ ಡಾಬ್ ಥರ ಒಂದು ಒಡವೆನ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ಸೊಂಟದ ಪಟ್ಟಿ ಥರ. ನೋಡ್ತಿದ್ದೀರಲ್ವ, ಮತ್ತು ಈಗ ನೆಕ್ಕಿಗೆ ಹಾಕೋಣ. ಈ ದೀಪ ನೀವು ಬೇಕಾದ್ರೆ ಹಿಂಗೆ ಆದರೂ ಅಲಂಕಾರ ಮಾಡಿ ಇಟ್ಕೋಬೋದು, ಇಲ್ಲಾಂದರೆ ಈ ಮೇಲ್ಗಡೆ ಕಾಣ್ತಿದ್ದಲ್ಲ ಅದಕ್ಕೇ ನಾವು ದೇವಿ ಮಕವಾಡನೇ ಇಟ್ಟು ತುಂಬ ಚೆನ್ನಾಗಿ ಕಾಣುತ್ತೆ. ಮಕವಾಡ ಇಟ್ಟರೆ, ಇಲ್ಲ ಮಕವಾಡ ಬೇಡ ಅಂದರೆ ಇದೇ ಥರನೇ ಅಲಂಕಾರ ಮಾಡಿ ಆ ಕಡೆ ಈ ಕಡೆ ಅಲಂಕಾರಕ್ಕೆ ಚೆನ್ನಾಗೇ ಕಾಣುತ್ತೆ. ನೋಡ್ತಿದ್ದೀರಲ್ವ, ಒಂದೊಂದು ದೀಪ ಹಚ್ಬೇಕಾದ್ರೆ ತುಂಬ ಬತ್ತಿ ಕಡಿಮೆ ಹಾಕಿ ಹಚ್ಕೋಬೇಕು, ಇಲ್ಲಾಂದರೆ ಇದೇ ಥರ ಶೋ ಥರನೇ ಚೆನ್ನಾಗಿ ಕಾಣ್ತಿದೆ. ನೋಡ್ತಿದ್ದೀರಲ್ವ, ಚಿಕ್ಕ ಚಿಕ್ಕ ಬೊಂಬೆಗಳು ನಿಂತ್ಕೊಂಡು ಥರ ಲಕ್ಷ್ಮೀನ ಆ ಕಡೆ ಈ ಕಡೆ ನಿಲ್ಲಿಸ್ಬಿಟ್ರೆ ಲಕ್ಷ್ಮೀನ ಸ್ವಾಗತ ಮಾಡ್ದಂಗೆ ಅಷ್ಟು ಚೆನ್ನಾಗಿ ಕಾಣುತ್ತೆ. ಮತ್ತು ಇದೇ ಮೇಲ್ಗಡೆ ಮಕವಾಡ ಇಟ್ಟರೆ ಅಂತೂ ನಿಜವಾಗ್ಲೂ ಈ ಥರ
ಬೊಂಬೆಗಳ ಥರನೇ ತುಂಬ ಚೆನ್ನಾಗಿ ಕಾಣುತ್ತೆ. ಅಮ್ಮನವ್ರ ಥರನೇ ತುಂಬ ಚೆನ್ನಾಗಿ ಕಾಣುತ್ತೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ, ನಿಮಗೆ ಹೇಗೆ ಬಂತಂತ ಕಾಮೆಂಟ್ ಮಾಡಿ. ಮತ್ತು ನಿನ್ನೆ ರಂಗೋಲಿ ತೋರಿಸೋದ್ನಲ್ಲ, ಅದನ್ನು ಸಹ ಈ ಥರ ಇಟ್ಟಿದ್ದೀನಿ. ನೋಡ್ತಿದ್ದೀರಲ್ಲ, ಈ ಕಡೆ ಒಂದು ಈ ಕಡೆ ಒಂದು ಈ ಥರ ಇಟ್ಟು, ಮತ್ತು ಇಲ್ಲಿ ಮಧ್ಯಕ್ಕೆ ನಾವು ಲಕ್ಷ್ಮೀನಿಟ್ಟು ಪೂಜೆ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಚಿಕ್ಕ ಕಳಶ ಇಡೋರೆಲ್ಲ ಈ ಥರ ಪ್ರಿಪೇರ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ನೋಡ್ತಿರೋಲ್ಲ, ರಂಗೋಲಿ ಸಹ ಆರ್ಗನೈಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಕಾಣ್ತಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ರಜಿತಾ ಅಡುಗೆ ಮನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.